ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಮಸ್ತ್ ಅದಿರಿ ಅಂತ ಅಂದ್ಕೊಂಡಿನಿ. ಹಾಗೆ ಇವತ್ತು ಮಸ್ತ್ ಬಗ್ಗೆ ಒಂದು ವಿಡಿಯೋ, ಹೋಮ್ ರೆಮಿಡಿ ವಿಡಿಯೋ ತೊಗೊಂಡು ಬಂದೀನಿ. ಏನು ಹೋಮ್ ರೆಮಿಡಿ ವಿಡಿಯೋ ಅಂತಂದರೆ, ಈಗ ಬಿಸಿಲಾಗ ಅಡ್ಡಾಡಿಲ್ಲ ನಮ್ಗೆ ಫೇಸ್ ಮೇಗೆಲ್ಲ ಟ್ಯಾನ್ ಆಗಿರ್ತದಲ್ಲ, ಆ ಟ್ಯಾನ್ನ ಮನ್ಯಾಗ ಹೋಮ್ ರೆಮಿಡಿ ಮಾಡ್ಕೊಂಡು ಯಾವ ಥರ ರಿಮೂವ್ ಮಾಡ್ಕೋಬೋದು ಅಂಥೇಳಿ ಇದು ವಿಡಿಯೋ ತೊಗೊಂಬಂದಿನಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಅಂದ್ರೆ ಇನ್ನೂ ಸಣ್ಣವರು, ಏಜ್ನಲ್ಲಿ ಸಣ್ಣವರಿದ್ದು ಹುಡುಗಿಯರ ಇನ್ನೂ ಪಾರ್ಲರ್ನಾಗ ಎಲ್ಲ ಕ್ಲೀನಪ್ ಫೇಶಿಯಲ ಮಾಡಿಸ್ತಿರಂಗಿಲ್ಲ, ಅವರು ಮಾಡ್ಕೋಬೋದು. ಇನ್ನು ಮಾಡಿಸೋರು ಕೂಡ ಟ್ಯಾನಿಂಗ್ ಜಾಸ್ತಿ ಆಗಿದ್ರೆ ಕ್ಲೀನಪ್ ಫೇಶಿಯಲ ಮಾಡಿಸೋರು ಕೂಡ ಈ ಥರ ಹೋಮ್ ರೆಮಿಡಿ ಮಾಡ್ಕೋಬೋದು. ಫೇಸ್ ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡೋಕೆ ಫೇಸಿಗೆ ಮಾಡ್ಬೋದು, ಕೈಗೆ ಮಾಡ್ಬೋದು. ನಾ ಕೈ ಮೇಲೆ ತೋರಿಸ್ತೀನಿ. ಈಗ ರೀಸೆಂಟ್ಲಿ ನಾ ಈ ಟ್ಯಾಟೋ ಹಾಕೋದ್ರಿಂದ ನನಗೆ 45 ದಿನ ಏನೂ ಅಂದ್ರೆ ಯೂಸ್ ಮಾಡಬಾರ್ದು ಅಂಥೇಳಿ ಹೇಳಿದ್ರು ಅವರು. ಅದಕ್ಕೋಸ್ಕರ ನಾ ಮಾಡತ್ತಿಲ್ಲ. ಇನ್ನೂ 45 ದಿನ ಆಗಿಲ್ಲ. ಆದ ನಂತರ ಹ್ಯಾಂಡ್ ಟ್ಯಾನಿಂಗ್ ರಿಮೂವ್ ಹೆಂಗೆ ಮಾಡ್ಕೋದು ಕೈದನ್ನು ಅಂಥೇಳಿ ತೋರಿಸ್ತೀನಿ. ಬಟ್ ಈಗ ಫೇಸ್ದು ಹೆಂಗೆ ಮಾಡೋದು ಟ್ಯಾನ್ ರಿಮೂವ್ ಮಾಡ್ಕೋದು ಅಂತೇಳಿ ತೋರಿಸ್ತೀನಿ. ಲೇಟ್ ಮಾಡೋದ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೆಮಿಡಿ ಏನಂತ ತೋರಿಸ್ತೀನಿ, ಬರ್ರಿ. ಇಲ್ಲಿ ನೋಡ್ಬೋದು, ಒಂದು ಹಾಫ್ ಟೊಮೆಟೊ ತೊಗೊಂಡಿದ್ದೀನಿ. ಅದ್ರಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ. ಅರಿಶಿನ ಪುಡಿ ಅಲರ್ಜಿ ಇದ್ದವ್ರು ಇದನ್ನು ಅಂದ್ರೆ ಅಲರ್ಜಿ ಇದ್ದರೆ ಹಾಕ್ಬಿಡ್ರಿ. ಜಸ್ಟ್ ಟೊಮೆಟೊ ತೊಗೊಂಡ್ರು ಸಾಕು. ಅಲರ್ಜಿ ಇದ್ದವ್ರು, ಅಲರ್ಜಿ ಇಲ್ಲಾಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೋದು. ಇನ್ನು ಮನ್ಯಾಗ ಮಾಡ್ಕೊಂಬಂದಿರ್ತಾರೆ ಆ ಥರ ಅರಿಶಿನ ಪುಡಿ ಆದರೆ ಇನ್ನೂ ಬೆಸ್ಟ್. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಯಾವುದೈತೋ ಅದನ್ನ ತೊಗೊಂಡು ಹಾಕ್ಬೋದು. ಈ ಥರ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಒಂದು ಹಾಫ್ ಟೊಮೆಟೊ ತೊಗೊಂಡಿನಿ. ಈಗ ಸ್ಟಾರ್ಟ್ ಮಾಡೋಣ. ಇದು ಯಾವ ಥರ ಹಿಂಗೆ ಮಸಾಜ್ ಮಾಡ್ಬೋದು ಅಂಥೇಳಿ ತೋರಿಸ್ತೀನಿ ನಿಮ್ಗೆ. ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ರಿಸಲ್ಟ್ ಐತಿ ಇದ್ರದ್ದು. ನಮ್ಮ ಟ್ಯಾನ್ ಇದರಿಂದ ಕಡಿಮೆ ಮಾಡ್ಕೋಬೋದು ನಾವು. ಈ ಟೊಮೆಟೊ ಏನು ಮಾಡ್ತದೆ ಅಂತಂದ್ರೆ ಆಲ್ಮೋಸ್ಟ್ ಒಂದು ಕ್ಲಿನ್ಸಿಂಗ್ ಕೆಲಸ ಮಾಡ್ತದೆ. ನಮ್ಮ ಫೇಸ್ನ ಕ್ಲೀನ್ ಮಾಡೋಕೆ ಹೆಲ್ಪ್ ಮಾಡ್ತದೆ. ಒಂದು ಕ್ಲಿನ್ಸಿಂಗ್ ಕೆಲಸನ ಮಾಡ್ತಿದೆ ಅಂತ ಹೇಳ್ಬೋದು. ರೆಮಿಡಿ ಟ್ರೈ ಮಾಡಿ ನೋಡಿರಿ, ರಿಸಲ್ಟ್ ಓಕೆ. ಈಗ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದೀನಿ. ಆಮೇಲೆ ಈಗ ಸೆಕೆಂಡ್ ಸ್ಟೆಪ್ ಮಾಡೋಣ. ಸೆಕೆಂಡ್ ಸ್ಟೆಪಿಗೆ ಏನು ತೊಗೊಂಡಿನಿ ಅಂತಂದರೆ, ಈ ಸ್ಪೂನಿಂದ 1 ಸ್ಪೂನ್ ಕಾಫಿ ಪೌಡ್ರ್ ತೊಗೊಂಡಿನಿ. 1 ಸ್ಪೂನ್ ಕಾಫಿ ಪೌಡ್ರ್, 1 ಸ್ಪೂನ್ ಶುಗರ್ ತೊಗೊಂಡಿನಿ. ಶುಗರ್ ಏನೈತಿ ಸ್ವಲ್ಪ ಜಾಸ್ತಿ ದಪ್ಪ ಇರಬಾರ್ದು, ಜಾಸ್ತಿ ಸಣ್ಣ ಇರಬಾರ್ದು, ಮೀಡಿಯಮ್ ಇರ್ತೈತಲ್ಲ ಆ ಟೈಪ್ ಇರಬೇಕು. ನಾ ಇಲ್ಲಿ 1 ಸ್ಪೂನ್ ಶುಗರ್, 1 ಸ್ಪೂನ್ ಕಾಫಿ ಪೌಡ್ರ್ ತೊಗೊಂಡಿನಿ. ಇದ್ರಾಗ ಸ್ವಲ್ಪ ನೀರು ಹಾಕಬೇಕು. ಎಷ್ಟಂದರೆ ಇವೆರಡು ನೀಟಾಗಿ ಮಿಕ್ಸ್ ಆಗಬೇಕು. ಅಷ್ಟು ಒಂದು ಸ್ವಲ್ಪ ನೀರು ಹಾಕಬೇಕು.
ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಈ ಥರ ಆಗೈತೆ ಇದನ್ನು ಸ್ಕ್ರಬ್ಬಿಂಗ್ ಟೈಪ್ ಯೂಸ್ ಮಾಡ್ಬೋದು. ಸ್ಕ್ರಬ್ ಮಾಡ್ಕೊತಾರೆ. ಇದರಿಂದ ನಮ್ಮದು ಪೂರ್ತಿಯಾಗಿ ಟ್ಯಾನಿಂಗ್ ಕಡಿಮೆ ಆಗ್ತದೆ. ಆಮೇಲೆ ಇದರಲ್ಲಿ ಶುಗರ್ ಇರೋದ್ರಿಂದ ಇದು ಸ್ಕ್ರಬ್ಬಿಂಗ್ ಕೆಲಸ ಮಾಡ್ತಿದ್ದ. ನೀಟಾಗಿ ಈ ಥರ ಸ್ಕ್ರಬ್ ಮಾಡ್ಕೋದು. ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಂಡು ಇದನ್ನು 5 ರಿಂದ 6 ನಿಮಿಷ ಸ್ಕಿನ್ ಮೇಲೆ ಬಿಟ್ಟು ಒಂಚೂರು ಡ್ರೈ ಆದ ನಂತರ ವಾಶ್ ಮಾಡ್ಕೊಂಡು ಬಿಡೋದು. ಆಯಿತು. ಇದ್ರಾಗ ಆಲ್ಮೋಸ್ಟ್ ನಮ್ದು ಫಸ್ಟ್ ಸ್ಟೆಪ್ದಾಗ ಕ್ಲಿನ್ಸಿಂಗ್ ಹಾಕಿ ಸೆಕೆಂಡ್ ಸ್ಟೆಪ್ದಾಗ ಸ್ಕ್ರಬ್, ಹೀಗಾಗಿ ನಮ್ಮದು ಟ್ಯಾನಿಂಗ್ ರಿಮೂವ್ ಆಗ್ತದೆ ಫೇಸ್ದು. ಈ ಪ್ರೊಸೆಸ್ ಕೈ ಮ್ಯಾಗೂ ಯೂಸ್ ಮಾಡ್ಕೋಬೋದು. ಕೈದು ಟ್ಯಾನಿಂಗ್ ರಿಮೂವ್ ಮಾಡೋಕ್ಕೂ ಯೂಸ್ ಮಾಡ್ಕೋಬೋದು ಇದನ್ನು. ಓಕೆ, ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿನಿ. ಫೈನಲಿ ನೋಡ್ಬೋದು ಯಾವ ಥರ ಗ್ಲೋ ಅನ್ಸೈತೆ ಅಂತ. ನಾನು ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ವಾಶ್ ಮಾಡ್ಕೊಂಬಂದೀನಿ. ಒಂದು 5 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಬಂದೀನಿ. ಜಸ್ಟ್ ಪ್ಲೇನ್ ವಾಟರಿಂದ, ಏನೂ ಫೇಸ್ ವಾಶ್ ಯೂಸ್ ಮಾಡಿಲ್ಲ, ಸೋಪಿಲ್ಲ, ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಹಾಗೆ ವಾಶ್ ಮಾಡ್ಕೊಂಬಂದೀನಿ. ನೋಡ್ಬೋದು, ಏನೇ ಯೂಸ್ ಮಾಡಿದ್ರೆ ಅವಾಗಿಂದ ಅವಾಗೆ ನಮ್ಗೆ ಗ್ಲೋ ಸಿಗೋದು ಅಥವಾ ರಿಸಲ್ಟ್ ಕಾಣಿಸೋದಾಗಲ್ಲ. ಆದರೂ ನೋಡ್ಬೋದು ಎಷ್ಟೊಂದು ಫ್ರೆಶ್ ಅನ್ಸೈತಿ. ನಮ್ಗೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಮತ್ತಿಲ್ಲ 2ನೇ ದಿನ ಹಿಂಗೆ ನಮ್ಗೆ ರಿಸಲ್ಟ್ ನೀಟಾಗಿ ತೋರ್ಸೋಕೆ ಗೊತ್ತಾಗೋದು. ಆದ್ರೂ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಫ್ರೆಶ್ ಅನ್ಸಾಕತ್ತೈತಿ ಅಂಥೇಳಿ. ನೋಡ್ಬೋದು ಹೆಂಗೆ ಅನ್ಸಾಕತ್ತೈತಿ ಅಂಥೇಳಿ. ಟ್ರೈ ಮಾಡಿರಿ. ಆದರೆ ನೀರು ಸ್ವಲ್ಪ ಹಾಕ್ಕೋಬೇಕು. ನಮ್ಮ ಕಡೆ ಸ್ವಲ್ಪ ನೀರು ಜಾಸ್ತಿ ಬಿತ್ತು. ಕಾಫಿ ಪೌಡರ್, ಶುಗರ್ ಆ್ಯಡ್ ಮಾಡ್ಕೋವಾಗ ನೀರು ಸ್ವಲ್ಪ ಹಾಕ್ಕೋಬೇಕು. ಜಸ್ಟ್ ನೀರು ಮಿಕ್ಸ್ ಆಗಬೇಕು ಅಷ್ಟು ಹಾಕೋದು ನೀರು. ಅಷ್ಟು ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ಒಂದು 5 ರಿಂದ 6 ನಿಮಿಷ ಬಿಡಬೇಕು. ಬಿಟ್ಟು ವಾಶ್ ಮಾಡೋದು. ನೋಡಿರಿ, ಟ್ರೈ ಮಾಡಿರಿ. ರೆಮಿಡಿ ಚಲೋ ಐತಿ, ರಿಸಲ್ಟ್ ಬರ್ತೈತಿ. ಆಮೇಲೆ ಇದು ನೆಕ್ ಏರಿಯಾದಾಗ ಎಲ್ಲರಿಗೂ ಜಾಸ್ತಿ ಕಪ್ಪಾಗಿರ್ತೈತಲ್ಲ, ಅವರ ಜಸ್ಟ್ ಕಾಫಿ ಪೌಡ್ರ್ ತೊಗೊರಿ. ಒಂದು ಲಿಂಬೆ ಹಣ್ಣು ತೊಗೊಂಡು ಅದ್ರ ಕಾಫಿ ಪೌಡ್ರ್ ಹಾಕೊಂಡು ಅದ್ರಾಗ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡು ಅದರಿಂದ ಮಸಾಜ್ ಮಾಡ್ಕೊಂಡು ಇಲ್ಲಿದೆಲ್ಲ ನೆಕ್ ಏರಿಯಾದಾಗ ಕಪ್ಪಾಗಿರ್ತೈತಲ್ಲ ಅದನ್ನು ರಿಮೂವ್ ಮಾಡ್ಕೋಬೋದು. ಆ ಥರನೂ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಬೇರೆ ಬೇರೆ ಥರ ಯಾರಿಗಿದೆ ಈ ಥರ ಸೂಟ್ ಆಗ್ತೈತಿ, ಯಾರಿಗಿದು ರಿಸಲ್ಟ್ ಬಂದಿಲ್ಲ, ಇನ್ನೊಂದು ಥರ ಬರ್ತೈತಿ, ಹಿಂಗೂ ಆಗ್ತೈತಿ. ನಾವು ಇನ್ನೂ ಬೇರೆ ಬೇರೆ ರೆಮಿಡಿ ತೋರಿಸ್ತಿರ್ತೀನಿ. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗೋನು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಆಮೇಲೆ ಹೊಸದಾಗಿ ಯಾರಾದರೂ ನೋಡತ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬೇರೆ ಬೇರೆ ಥರ ವಿಡಿಯೋ ತರ್ತಿರ್ತೀನಿ. ವಿಡಿಯೋ ನೋಡ್ತೀರಿ, ಲೈಕ್ ಮಾಡಲ್ಲ, ಯಾರೂ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ. ಸಪೋರ್ಟ್ ಮಾಡಿರಿ. ಇನ್ನು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡತ್ತೀನಿ.